theorem 2.2. If a line divides any two sides of a triangle in the same ratio, then the line is parallel to the third side. ಈ ಲೈನ್ ಪ್ಯಾರಲಲ್ ಟು ಥರ್ಡ್ ಸೈಡ್ಗೆ ಪ್ಯಾರಲಲ್ ಆಗ್ತದೆ ಅಂತ ನಾವು ಓದಿದ್ದೇವೆ. ಈಗ ಇದರಲ್ಲಿ ಇಫ್ ಎ ಲೈನ್ ಡಿವೈಡ್ಸ್ ಎನಿ ಟೂ ಸೈಡ್ಸ್, ಲೈನ್ ಡಿವೈಡ್ ಮಾಡಿದ್ರೆ ಎನಿ ಟೂ ಸೈಡ್ಸ್ಗೆ ಟ್ರಯಾಂಗಲ್ಸ್ ಇನ್ ದ ಸೇಮ್ ರೇಷಿಯೋ, ದೆನ್ ದ ಲೈನ್ಸ್ ಈಸ್ ಪ್ಯಾರಲಲ್ ಟು ಥರ್ಡ್ ಸೈಡ್ ಅಂತ ಬೈಟ್ ಮಾಡಿ. ಇದು ಎಕ್ಸಾಂಪಲ್ ಇನ್ನು ನೆಕ್ಸ್ಟ್ ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟದ್ದು. ಇಫ್ ಎ ಲೈನ್ ಇಂಟರ್ಸೆಕ್ಟ್ ಸೈಡ್ ಎ ಬಿ ಆ್ಯಂಡ್ ಎ ಸಿ, ಎ ಬಿ ಮತ್ತು ಎ ಸಿಗೆ ಇಂಟರ್ಸೆಕ್ಟ್ ಆಗಿದೆ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ ಅಟ್ ಡಿ ಆ್ಯಂಡ್ ಇ ರೆಸ್ಪೆಕ್ಟಿವ್ಲಿ ಆ್ಯಂಡ್ ಈಸ್ ಪ್ಯಾರಲಲ್ ಟು ಬಿ ಸಿ, ಬೈ ಸಿಗೆ ಪ್ಯಾರಲಲ್ ಆಗುವಂತೆ ಲೈನ್ ಇಂಟರ್ಸೆಕ್ಟ್ ಮಾಡಿದ್ದಾರೆ. ಈಗ ನಾವು ಅವ್ರಿಗೆ ಪ್ರೂವ್ ದ್ಯಾಟ್ ಎಂತ ಕೊಟ್ಟಿದ್ದಾರೆ, ಎ ಡಿ ಡಿವೈಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಎ ಸಿ. ಎ ಡಿ ಡಿವೈಡ್ ಬೈ ಎ ಬಿ, ಅದೇ ಇದರಲ್ಲಿ ಎ ಇ ಡಿವೈಡ್ ಬೈ ಎ ಸಿ, ಇದನ್ನು ನಾವು ಪ್ರೂವ್ ಮಾಡಬೇಕು. ಈಗ ಸೊಲ್ಯೂಷನ್ ಇದಕ್ಕೆ ಯಾವ ಟೈಪ್ ಅಂದರೆ ಡಿ ಇ ಪ್ಯಾರಲಲ್ ಟು ಬಿ ಸಿ. ಡಿ ಇ ಪ್ಯಾರಲಲ್ ಇಂಟರ್ಸೆಕ್ಟ್ ಇಲ್ಲ, ಇದು ಪ್ಯಾರಲಲ್ ಆಗಿತ್ತು. ಡಿ ಇ ಮತ್ತು ಬಿ ಸಿ ಅದು ಡೇಟಾ ಅವ್ರು ಕೊಟ್ಟಿದ್ದಾರೆ. ಅಂದರೆ ಇಫ್ ಎ ಲೈನ್ ಇಂಟರ್ಸೆಕ್ಟ್ ಸೈಡ್ ಎ ಬಿ ಆ್ಯಂಡ್ ಎ ಸಿ ಅಟ್ ಡಿ ಆ್ಯಂಡ್ ಇ, ಆಗ ಇದು ಎರಡು ಪ್ಯಾರಲಲ್ ಆಗ್ತದೆ. ಅದಕ್ಕೆ ನಾವು ಪ್ಯಾರಲಲ್ ಅಂತ ಡೇಟಾದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎ ಡಿ ಡಿವೈಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಇ ಸಿ. ಅದು ಲಾಸ್ಟ್ ಥಿಯರಮಲ್ಲಿ ನಾವು ಕಲ್ತಿದ್ದೇವೆ. ಅಂದರೆ ಎ ಡಿ ಡಿವೈಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಇ ಸಿ ಅಂತ ಲಾಸ್ಟ್ ಥಿಯರಮಲ್ಲಿ ಬಂದಿದೆ. ಇದನ್ನು ಇದು ರೆಸಿಪ್ರಿಕಲ್ ಆಗಿ ಬರಿಬೋದು. ಎ ಡಿ ಇದ್ದನ್ನು ಮೇಲೆ ಬರೆದು ಕೆಳಗೆ ಬರೆದು ಡಿ ಬಿಯನ್ನು ಮೇಲೆ ಬರಿಬೋದು. ಈ ರೀತಿ ಸಹ ಬರಿಬೋದು. ಡಿ ಬಿ ಬೈ ಎ ಡಿ ಇಸ್ ಈಕ್ವಲ್ ಟು ಇ ಸಿ ಬೈ ಎ ಇ ಅಂತ. ಹೇಗೆ ಇದಕ್ಕೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೋಸ್ಕರ ನಮಗೆ ಈ ರೀತಿ ಪ್ರೂವ್ ಮಾಡಲಿಕ್ಕೋಸ್ಕರ ನಾವು +1 ಆ್ಯಡ್ ಮಾಡಬೇಕು. +1 ಆ್ಯಡ್ ಮಾಡುವಾಗ ಇದು ಎ ಡಿ ಬಿ ಪ್ಲಸ್ ಎ ಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಡಿವೈಡ್ ಬೈ ಎ ಡಿ ಬರ್ತದೆ, ಇಸ್ ಈಕ್ವಲ್ ಟು ಇ ಸಿ ಪ್ಲಸ್ ಎ ಇ ಡಿವೈಡ್ ಬೈ ಎ ಇ ಅಂತ. ಹಾಗೆ ನಮಗೆ ಡಿ ಬಿ ಪ್ಲಸ್ ಎ ಡಿ, ಈ ಡ್ರಾಯಿಂಗಲ್ಲಿ ಡಿ ಬಿ ಪ್ಲಸ್ ಎ ಡಿ ಇದನ್ನು ಅಡಿಷನ್ ಮಾಡುವಾಗ ಯಾವುದು ಸಿಗ್ತದೆ, ಕಂಪ್ಲೀಟ್ ಒಂದು ಸೈಡ್ ಸಿಗ್ತದೆ, ಎ ಬಿ ಸೈಡ್. ಅದೇ ರೀತಿ ಇದು ಇಲ್ಲೇ ಸಹ ಹಾಗೆ ಎ ಇ ಪ್ಲಸ್ ಇ ಸಿ ಅಂದರೆ ಎ ಸಿ ಬರ್ತದೆ. ಅದು ಆಗ ಇವರಿಗೆ ಡಿ ಬಿ ಡಿವೈಡ್ ಬೈ ಎ ಡಿ ಡಿವೈಡ್ ಬೈ ಎ ಡಿ ಅಂದರೆ ಎ ಬಿ ಬೈ ಎ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಎ ಇ. ಈಗ ಇದನ್ನು ರೆಸಿಪ್ರೋಕಲ್ ಆಗಿ ತೆಗಿಬೋದು. ಅಂದರೆ ಎ ಡಿ ಮೇಲೆ ಹೋಗ್ತದೆ, ಎ ಬಿ ಕೆಳಗೆ ಬರ್ತದೆ. ಆಗ ಎ ಡಿ ಡಿವೈಡ್ ಬೈ ಎ ಬಿ ಈಸ್ ಈಕ್ವಲ್ ಎ ಇ ಡಿವೈಡ್ ಬೈ ಎ ಸಿ ಟೇಕನ್ ಎ ರೆಸಿಪ್ರೋಕಲ್. ಇದು ನಮ್ಮದು ಪ್ರೂವ್ ದ್ಯಾಟ್ ಆ ರೀತಿ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ಎ ಡಿ ಬೈ ಎ ಬಿ ಈಸ್ ಈಕ್ವಲ್ ಟು ಎ ಇ ಬೈ ಎ ಸಿ.